ನಮಸ್ಕಾರ ವೀಕ್ಷಕ. ಫೆಬ್ರವರಿ 15ನೇ ತಾರೀಕು ಶ್ರೀಲಂಕಾದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ T20 ವಿಶ್ವಕಪ್ನ ಪಂದ್ಯ ಆಯೋಜನೆ ಆಗಿದೆ. ಆದರೆ ನಿನ್ನೆ ಪಾಕಿಸ್ತಾನ ಸರ್ಕಾರ ಮಾಡಿರುವ ಘೋಷಣೆಗಳ ಪ್ರಕಾರ ಪಾಕಿಸ್ತಾನದ ಕ್ರಿಕೆಟ್ ತಂಡ ಭಾರತದ ಜೊತೆಗೆ ಆ ಮ್ಯಾಚ್ ಅನ್ನು ಆಡಲು, ಅಲ್ಲಿಗೆ ಫೆಬ್ರವರಿ 15ನೇ ತಾರೀಕಿನ ಪಂದ್ಯಕ್ಕೆ ಪಾಕಿಸ್ತಾನದ ಕ್ರಿಕೆಟ್ ತಂಡ ಬಹಿಷ್ಕಾರವನ್ನು ಹಾಕಿದೆ. ಪಾಕಿಸ್ತಾನ ಸರ್ಕಾರ ಹೇಳಿರುವಂಥದ್ದು, ICC T20 ವಿಶ್ವಕಪ್ನ ಉಳಿದ ಪಂದ್ಯಗಳನ್ನು ಪಾಕಿಸ್ತಾನ ಆಡುತ್ತೆ, ಆದರೆ ಭಾರತದ ಜೊತೆಗಿನ ಪಂದ್ಯ ಏನಿದೆ ಅದಕ್ಕೆ ನಮ್ಮ ಅನುಮತಿಯನ್ನು ಕೊಟ್ಟಿಲ್ಲ, ನಾವು ಅನುಮತಿಯನ್ನು ನಿರಾಕರಿಸಿದೀವಿ, ವಿಡ್ರಾ ಮಾಡಿದೀವಿ, ಹೀಗಾಗಿ ಪಾಕ್ ಮತ್ತು ಭಾರತದ ನಡುವಿನ ಪಂದ್ಯ ನಡೆಯಲ್ಲ ಎನ್ನುವಂಥದ್ದು. ಪಾಕಿಸ್ತಾನದ ಈ ನಿರ್ಧಾರದ ಬಳಿಕ BCCIನಿಂದ ಬಂದಿರುವಂತಹ ಮಾಹಿತಿಗಳು ಏನು ಅಂತ ಹೇಳಿದ್ರೆ, ಭಾರತ ಶ್ರೀಲಂಕಾಕ್ಕೆ ಪ್ರವಾಸವನ್ನು ಕೈಗೊಳ್ಳುತ್ತೆ ಪಂದ್ಯಕ್ಕಾಗಿ. ಪಂದ್ಯ ಆರಂಭಕ್ಕೂ ಮೊದಲು ಏನು ಪ್ರೋಸೆಸ್ ಇದೆ, ಟಾಸ್ ಪ್ರೋಸೆಸ್ ಏನಿದೆ, ಅದರಲ್ಲಿ ಟೀಮ್ ಇಂಡಿಯಾದ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಅವರು ಪಾಲ್ಗೊಳ್ತಾರೆ. ಟಾಸ್ ಆದ ಬಳಿಕ ಪಾಕಿಸ್ತಾನ ಬಹಿಷ್ಕಾರ ಮಾಡಿದ್ರೆ, ಆ ಸಂದರ್ಭದಲ್ಲಿ ಪಾಕಿಸ್ತಾನ ಗೈರಾಗಿದೆ ಎನ್ನುವಂತ ಕಾರಣಕ್ಕೋಸ್ಕರ ಅದನ್ನ ಭಾರತವನ್ನ ವಿನ್ನಿಂಗ್ ತಂಡ ಅಂತ ಹೇಳಿ ಘೋಷಣೆಯನ್ನು ಮಾಡಿ ಭಾರತಕ್ಕೆ 2 ಪಾಯಿಂಟ್ ಅನ್ನು ಕೊಡಲಾಗುತ್ತೆ ಎನ್ನುವಂಥದ್ದು ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ. ಇದು ಒಂದು ಕಡೆ. ಪಾಕಿಸ್ತಾನ ಯಾಕೆ ಆ ನಿರ್ಧಾರವನ್ನು ತೆಗೆದುಕೊಳ್ತು ಅಂತ ಹೇಳಿದ್ರೆ, ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲಿನ ಅತ್ಯಾಚಾರ ಮತ್ತು ಹತ್ಯೆಗಳ ಬಳಿಕ IPL ನಲ್ಲಿ ಆಡ್ತಾ ಇರುವಂತಹ ಬಾಂಗ್ಲಾ ಆಟಗಾರರಿಗೆ ನಿಷೇಧ ಹೇರಬೇಕೆನ್ನುವಂತಹ ಒತ್ತಡ ಉಂಟಾಗಿ ಬಾಂಗ್ಲಾದ ಆಟಗಾರರನ್ನ IPL ನಿಂದ ಕೈಬಿಡಲಾಯಿತು. ಅದಾದ ಬಳಿಕ ಬಾಂಗ್ಲಾದ ಕ್ರಿಕೆಟ್ ತಂಡ, ಭಾರತದಲ್ಲಿ ನಾವು T20 ವಿಶ್ವಕಪ್ ಅನ್ನು ಆಡಲ್ಲ, ನಮಗೆ ಭಾರತ ಸುರಕ್ಷಿತ ಅಲ್ಲ, ಹೀಗಾಗಿ ಭಾರತದಲ್ಲಿ ನಿಗದಿಯಾಗಿರುವಂತಹ ನಮ್ಮ ಪಂದ್ಯಗಳನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕು ಅಂತ ಹೇಳಿ ಬಾಂಗ್ಲಾದೇಶದವರು ಹಠ ಕೂತು. ಅಂತಿಮವಾಗಿ ಬಾಂಗ್ಲಾದೇಶದ ಪಟ್ಟಿಗೆ ICC ಮಣಿಲಿಲ್ಲ. ಸೊ ಬಾಂಗ್ಲಾದೇಶ ಸರಣಿಯಿಂದ ಹೊರಗುಳಿತು, ಸ್ಕಾಟ್ಲ್ಯಾಂಡ್ಗೆ ಅವಕಾಶವನ್ನು ಮಾಡಿಕೊಳ್ಳಲಾಗಿದೆ. ಈಗ ಆ ಬಾಂಗ್ಲಾದೇಶದ ಪರವಾಗಿ ಪಾಕಿಸ್ತಾನ ಭಾರತದ ವಿರುದ್ಧದ ಪಂದ್ಯಕ್ಕೆ ಬಹಿಷ್ಕಾರ ಹಾಕುವುದರ ಮುಖಾಂತರ ಬಾಂಗ್ಲಾದ ಜೊತೆಗೆ ನಾವಿದ್ದೀವಿ ಎನ್ನುವಂತಹ ಸಂದೇಶವನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಅಲ್ಲಿಗೆ ನಮ್ಮ ಬದ್ಧವೈರಿ ಪಾಕಿಸ್ತಾನ ಮತ್ತು ನಮ್ಮ ವೈರಿಯಾಗಿ ಬದಲಾಗಿರುವಂತಹ ಬಾಂಗ್ಲಾದೇಶ ಭಾರತದ ಮೇಲೆ ಒತ್ತಡ ತಂತ್ರವನ್ನು ತರ್ತಾ ಇದೆ. ಇದು ಒಂದು ಕಡೆ ಕ್ರಿಕೆಟ್ ಮತ್ತೆ ಡಿಪ್ಲೊಮಸಿ. ಆದರೆ ಇಲ್ಲಿ ಇರುವಂತದ್ದು ದೇಶಭಕ್ತಿಯ ವಿಚಾರ ಅಲ್ಲ, ರಾಜತಾಂತ್ರಿಕತೆಯ ವಿಚಾರ ಅಲ್ಲ, ಕ್ರಿಕೆಟ್ನ ವಿಚಾರ ಅಲ್ಲ, ಬದಲಿಗೆ ದುಡ್ಡಿನ ವಿಚಾರ. ಕ್ರಿಕೆಟ್ ಅಂದ್ರೆ ದುಡ್ಡು ಅಷ್ಟೇ. ದೇಶಭಕ್ತಿ ಯಾರಿಗೆ ಅಂತ ಹೇಳಿದ್ರೆ, ಕ್ರಿಕೆಟ್ ಅನ್ನ ನೋಡುವಂತವರಿಗೆ, ಕ್ರಿಕೆಟ್ನ ಬಗ್ಗೆ ಮಾತನಾಡುವಂತವರಿಗೆ ಮಾತ್ರ ದೇಶಭಕ್ತಿಯ ಹೊರತು ಕ್ರಿಕೆಟ್ ಮಂಡಳಿಗೆ ಅಥವಾ ಕ್ರಿಕೆಟ್ ಆಟಗಾರರಿಗೆ ಅದು ದೇಶಭಕ್ತಿಯ ವಿಚಾರ ಅಲ್ಲ. ಪಾಕಿಸ್ತಾನ ಭಾರತದ ಜೊತೆಗಿನ ಪಂದ್ಯಕ್ಕೆ ಬಹಿಷ್ಕಾರ ಹಾಕುವ ನಿರ್ಧಾರವನ್ನು ತೆಗೆದುಕೊಂಡಾದ ಬಳಿಕ ಒಂದು ಲೆಕ್ಕಾಚಾರ ಬಂದಿದೆ. ಏನು ಅಂತ ಹೇಳಿದ್ರೆ, ಈ T20 ವಿಶ್ವಕಪ್ನಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಪಂದ್ಯಕ್ಕೆ ನಿಗದಿಯಾಗಿರುವಂತಹ ಜಾಹೀರಾತಿನ ಮೊತ್ತ ಎಷ್ಟು ಅಂತ ಹೇಳಿದ್ರೆ, 10 ಸೆಕೆಂಡಿಗೆ 25ರಿಂದ 40 ಲಕ್ಷ ರೂಪಾಯಿ. 10 ಸೆಕೆಂಡಿಗೆ 25ರಿಂದ 40 ಲಕ್ಷ ರೂಪಾಯಿ. ಅಂದರೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಒಂದೇ ಪಂದ್ಯದಿಂದ ಸುಮಾರು 300 ಕೋಟಿ ರೂಪಾಯಿ ಆದಾಯವನ್ನ ನಿರೀಕ್ಷೆ ಮಾಡಲಾಗ್ತದೆ. ಬರೋಬ್ಬರಿ 300 ಕೋಟಿ ರೂಪಾಯಿ ಆದಾಯವನ್ನ ನಿರೀಕ್ಷೆ ಮಾಡಲಾಗ್ತದೆ. ಸೊ ಒಂದು ವೇಳೆ ಈ ಪಂದ್ಯ ನಡೆಯದೇ ಹೋದರೆ, ಆ ಸಂದರ್ಭದಲ್ಲಿ ಈ ವಿಶ್ವಕಪ್ ಪ್ರಸಾರದ ಹಕ್ಕನ್ನು ಪಡೆದಿರುವಂತಹ ಟಿವಿ ಚಾನೆಲ್ಸ್, ಯಾರು ಅದು ಜಿಯೋ ಹಾಟ್ಸ್ಟಾರ್ ಇರ್ಬೋದು, ಅವರಿಗೆ ನಷ್ಟ ಆಗುತ್ತೆ, ಜಾಹೀರಾತುದಾರರಿಗೆ ನಷ್ಟ ಆಗುತ್ತೆ ಅನ್ನುವಂಥದ್ದು ಒಂದು ಲೆಕ್ಕಾಚಾರ. ಎರಡನೆಯದ್ದು ICCಗೆ ನಷ್ಟ ಆಗುತ್ತೆ, PCBಗೆ ನಷ್ಟ ಆಗುತ್ತೆ, BCCIಗೂ ನಷ್ಟ ಆಗುತ್ತೆ. ಇದು ಒಂದು ದುಡ್ಡಿನ ಲೆಕ್ಕಾಚಾರ. ICC ಒಂದು ರೆವಿನ್ಯೂ ಶೇರಿಂಗ್ ಮಾಡೆಲ್ ಅನ್ನ ಅಂಗೀಕಾರ ಮಾಡಿದೆ. ಅಂದ್ರೆ ಇಡೀ ವಿಶ್ವದಲ್ಲಿ ನಡೆಯುವಂತಹ ಕ್ರಿಕೆಟ್ ಪಂದ್ಯಗಳಿಂದ ಬರುವಂತಹ ಹಣ ಯಾವ ಕ್ರಿಕೆಟ್ ತಂಡಕ್ಕೆ ಎಷ್ಟು ಹೋಗ್ಬೇಕು ಅಥವಾ ಯಾವ ಕ್ರಿಕೆಟ್ ಮಂಡಳಿಗೆ ಎಷ್ಟು ಹೋಗ್ಬೇಕು ಅಂತ 2024ರಿಂದ 2027ರವರೆಗೆ, ಅಂದ್ರೆ ಮುಂದಿನ ವರ್ಷದವರೆಗೆ ರೆವಿನ್ಯೂ ಶೇರಿಂಗ್ ಮಾಡೆಲ್ ಇದೆ. ಈ ರೆವಿನ್ಯೂ ಶೇರಿಂಗ್ ಮಾಡೆಲ್ನ ಪ್ರಕಾರ 2024ರಿಂದ 2027ರವರೆಗೆ
ಇಡೀ ವಿಶ್ವದಲ್ಲಿ ನಡೆಯುವಂತಹ ಕ್ರಿಕೆಟ್ ಸರಣಿಗಳಿಂದ ಬರುವಂತಹ ಆದಾಯದಲ್ಲಿ, ಒಟ್ಟು ಆದಾಯದಲ್ಲಿ 38.5% ಬಿಸಿಸಿಐ, ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಪಡೆಯುತ್ತೆ. ಅಂದ್ರೆ ಸುಮಾರು 230 ದಶಲಕ್ಷ ಅಮೆರಿಕನ್ ಡಾಲರ್. ಪಾಕಿಸ್ತಾನಕ್ಕೆ ಎಷ್ಟು ಹೋಗುತ್ತೆ ಅಂತ ಹೇಳಿದ್ರೆ 5.75%, ಅಂದ್ರೆ 34.51 ದಶಲಕ್ಷ ಅಮೆರಿಕನ್ ಡಾಲರ್. ಅತ್ಯಧಿಕ ಐಸಿಸಿಯ ಆದಾಯದಲ್ಲಿ ಅತ್ಯಧಿಕ ಪಾಲು ಹೋಗುವಂತದ್ದು ಬಿಸಿಸಿಐಗೆ, ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿಗೆ. ಅದಾದ ಬಳಿಕ ಇಂಗ್ಲೆಂಡ್ಗೆ, ಅದಾದ ಬಳಿಕ ಆಸ್ಟ್ರೇಲಿಯಾಕ್ಕೆ, ಅದಾದ ಬಳಿಕ ಪಾಕಿಸ್ತಾನಕ್ಕೆ. ಇದು ಒಂದು ಲೆಕ್ಕಾಚಾರ. ಕೆಲವು ವರ್ಷಗಳ ಹಿಂದೆ ಐಸಿಸಿಯ ಮುಖ್ಯಸ್ಥರಿಗೆ ಮಾಧ್ಯಮದವರು ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಒಂದು ಕಡೆ ಭಾರತ ಮತ್ತು ಪಾಕಿಸ್ತಾನ ಬೈಲೇಟರಲ್ ಸಿರೀಸ್ ಅನ್ನ ಆಡ್ತಾ ಇಲ್ಲ. 2012ರಲ್ಲಿ ಕಡೆಯದಾಗಿ ಭಾರತ ಮತ್ತು ಪಾಕಿಸ್ತಾನ ಬೈಲೇಟರಲ್ ಸಿರೀಸ್ ಅನ್ನ ಆಡಿದ್ದು. ಭಾರತಕ್ಕೆ ಪಾಕಿಸ್ತಾನದ ಕ್ರಿಕೆಟ್ ತಂಡ ಪ್ರವಾಸವನ್ನು ಕೈಗೊಂಡಿತ್ತು. ಏಕದಿನ ಸರಣಿಯಲ್ಲಿ ಪಾಕಿಸ್ತಾನದವರು ಗೆದ್ದಿದ್ರು. T20 ಡ್ರಾ ಆಗಿತ್ತು 2012ರಲ್ಲಿ. 14 ವರ್ಷ ಆಯ್ತು ಬೈಲೇಟರಲ್ ಸಿರೀಸ್ ಪಂದ್ಯ ನಡೆದು. ನಾವು ಅಲ್ಲಿಗೆ ಹೋಗಿಲ್ಲ, ಅವರು ಇಲ್ಲಿಗೆ ಬಂದಿಲ್ಲ. ಒಂದು. ಆದ್ರೆ ಐಸಿಸಿ ಆಯೋಜನೆ ಮಾಡುವಂತಹ ಎಲ್ಲಾ ಸಿರೀಸ್ಗಳಲ್ಲಿ, ಅದು ODI ವಿಶ್ವಕಪ್ ಇರ್ಬೋದು, T20 ವಿಶ್ವಕಪ್ ಇರ್ಬೋದು, ಏಷ್ಯಾ ಕಪ್ ಇರ್ಬೋದು, ಚಾಂಪಿಯನ್ಸ್ ಟ್ರೋಫಿ ಇರ್ಬೋದು, ಮಹಿಳೆಯರ ODI ವಿಶ್ವಕಪ್ ಇರ್ಬೋದು, ಮಹಿಳೆಯರ T20 ವಿಶ್ವಕಪ್ ಇರ್ಬೋದು, ಅಂಡರ್ 19 ಸಿರೀಸ್ಗಳು ಇರ್ಬೋದು, ಇದು ಎಲ್ಲಾ ಸಿರೀಸ್ಗಳಲ್ಲೂ ಕೂಡ ಭಾರತ ಮತ್ತು ಪಾಕಿಸ್ತಾನ ಒಂದೇ ಪೂಲ್ ನಲ್ಲಿ ಇದ್ದಾವೆ, ಒಂದೇ ಗುಂಪಿನಲ್ಲಿ, ಒಂದೇ ಗುಂಪು. ಒಂದು ಕಡೆ ಬೈಲೇಟರಲ್ ಸಿರೀಸ್ ಇಲ್ಲ. ಆದ್ರೆ ಐಸಿಸಿ ಆಯೋಜನೆ ಮಾಡುವಂತಹ ಸರಣಿಗಳಲ್ಲಿ ಭಾರತ ಮತ್ತು ಪಾಕಿಸ್ತಾನ ಒಂದೇ ಗುಂಪಿನಲ್ಲಿದ್ದಾವೆ. ಲೀಗ್ ಮ್ಯಾಚ್ಗಳಲ್ಲಿ ಮುಖಾಮುಖಿ ಆಗ್ತವೆ. ಯಾಕೆ ಹೀಗೆ ಅಂತ ಹೇಳಿದ್ರೆ, ಐಸಿಸಿಯ ಅಧ್ಯಕ್ಷರು ಕೊಟ್ಟಂತ ಉತ್ತರ ಏನು ಅಂತ ಹೇಳಿದ್ರೆ, ಒಂದು ವೇಳೆ ಭಾರತ ಪಾಕಿಸ್ತಾನ ಒಂದೇ ಗುಂಪಿನಲ್ಲಿ ಇರಲಿಲ್ಲ ಅಂತ ಹೇಳಿದ್ರೆ ಸರಣಿಗೆ ಕಿಕ್ ಬರಲ್ಲ ಅಂತ ಹೇಳಿ, ಕಿಕ್ ಸಿಗಲ್ಲ ಸರಣಿಗೆ ಅಂತ. ಅಂದ್ರೆ ಮಜಾ ಇಲ್ಲ, ಸರಣಿ ಮಜಾ ಇರಲ್ಲ ಅಂತ ಅವರು ಎರಡು ಅರ್ಥದಲ್ಲಿ ಹೇಳಿದ್ದಾರೆ. ಒಂದು, ವೀಕ್ಷಕರ ಸಂಖ್ಯೆ ನಿರೀಕ್ಷಿತ ಪ್ರಮಾಣಕ್ಕೆ ಏರಲ್ಲ ಎನ್ನುವಂಥದ್ದು. ಭಾರತ ಪಾಕಿಸ್ತಾನ ಪಂದ್ಯ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಕೂತ್ಕೊಂಡು ನೋಡ್ತಾರೆ, ಏನಾಗುತ್ತೆ, ಆಯ್ತು ಪಾಕಿಸ್ತಾನವನ್ನು ಬಗ್ಗು ಬಡಿಬೇಕು, ಸೋಲಿಸ್ಬೇಕು, ಅವರನ್ನ ಹೀನಾಯವಾಗಿ ಸೋಲಿಸ್ಬೇಕು, ಅವರನ್ನ ಮಟ್ಟ ಹಾಕಬೇಕು, ಅವರಿಗೆ ಎಲ್ಲೂ ಕೂಡ ವಿನ್ ಆಗ್ಲಿಕ್ಕೆ ಚಾನ್ಸೇ ಕೊಡಬಾರ್ದು ಎನ್ನುವಂಥದ್ದು ಪ್ರತಿಯೊಬ್ಬ ಭಾರತೀಯನ, ಪ್ರತಿಯೊಬ್ಬ ದೇಶಭಕ್ತನ ನಿರೀಕ್ಷೆ ಆಗಿರುತ್ತೆ. ಒಂದದು, ಆ ಕಾರಣಕ್ಕೋಸ್ಕರ ಕಿಕ್ ಇರೋದು. ಸೇಮ್ ಕಾನ್ಸೆಪ್ಟ್ ಪಾಕಿಸ್ತಾನದ ಕ್ರಿಕೆಟ್ ಅಭಿಮಾನಿಗಳಲ್ಲೂ ಕೂಡ ಅದೇ ಕಾನ್ಸೆಪ್ಟ್ ಇರುತ್ತೆ. ಒಂದದು. ಎರಡನೆಯದ್ದು ವ್ಯೂವರ್ಶಿಪ್. ಐಸಿಸಿ ಆಯೋಜನೆ ಮಾಡುವ ಸರಣಿಗಳಲ್ಲಿ ಉಳಿದ ರಾಷ್ಟ್ರಗಳ ನಡುವಿನ ಪಂದ್ಯದ ವ್ಯೂವರ್ಶಿಪ್ ಒಂದು ಆದ್ರೆ, ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಪಂದ್ಯಗಳ ವ್ಯೂವರ್ಶಿಪ್ ಇನ್ನೊಂದು ಲೆವೆಲ್ಗೆ ಇರುತ್ತೆ. ಹೀಗಾಗಿ ಸಹಜವಾಗಿ ಭಾರತ ಪಾಕಿಸ್ತಾನದ ಪಂದ್ಯ ಒಂದೇ ಪೂಲ್ನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಐಸಿಸಿಗೆ ರೆವಿನ್ಯೂ ಜಾಸ್ತಿ ಇರುತ್ತೆ. ಪ್ರಸಾರದ ಹಕ್ಕನ್ನ ಪಡೆದಂತಹ ಬ್ರಾಡ್ಕಾಸ್ಟರ್ಸ್ ಯಾರಿದ್ದಾರೆ ಅವರಿಗೆ ರೆವಿನ್ಯೂ ಜಾಸ್ತಿ ಇರುತ್ತೆ. ಸೊ ಎಲ್ಲವೂ ಕೂಡ ದುಡ್ಡಿನ ಲೆಕ್ಕಾಚಾರ. ನೋಡಿ, ಇಲ್ಲಿ ಒಂದು ಸಣ್ಣ ಇತ್ತೀಚಿನವನ್ನ ಅಂಕಿಅಂಶವನ್ನ ಕೊಟ್ಬಿಡೋಣ. ಕಳೆದ ವರ್ಷ 2025ರಲ್ಲಿ ನಾವು ದುಬೈನಲ್ಲಿ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ನಡೆಯಿತು. ಅದರಲ್ಲಿ ಭಾರತ ಪಾಕಿಸ್ತಾನದ ನಡುವಿನ ಪಂದ್ಯ, ಒಂದೇ ಪಂದ್ಯ, 20.6 ಕೋಟಿ ಜನ ಅದನ್ನ ವೀಕ್ಷಣೆ ಮಾಡಿದ್ರು. 20.6 ಕೋಟಿ ಜನ ವೀಕ್ಷಣೆ ಮಾಡಿದ್ರು. 2.2 ಕೋಟಿ ಜನ ಈ ಪಂದ್ಯ ಆರಂಭಕ್ಕೂ ಮೊದಲು, ಪಂದ್ಯ ಆರಂಭ ಮತ್ತು ಪಂದ್ಯದ ನಂತರ ವೀಕ್ಷಣೆ ಇರುತ್ತಲ್ಲ, ವಿಶ್ಲೇಷಣೆ ಇರುತ್ತಲ್ಲ, ಅದನ್ನ 2.2 ಕೋಟಿ ಜನ ನೋಡಿದ್ದಾರೆ. ಅಲ್ಲಿಗೆ ಸುಮಾರು 22 ಕೋಟಿ ಜನ, ನಿಯರ್ಲಿ 23 ಕೋಟಿ ಜನ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಒಂದು ಪಂದ್ಯವನ್ನ ವೀಕ್ಷಣೆ ಮಾಡಿದ್ದಾರೆ. ಓವರ್ ಆಗಿ ಕಳೆದ ವರ್ಷ ನಡೆದಂತಹ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಪಂದ್ಯ. ಭಾರತ ಪಾಕಿಸ್ತಾನಕ್ಕೆ ಹೋಗ್ಲಿಲ್ಲ, ದುಬೈನಲ್ಲಿ ನಡೀತು ಮ್ಯಾಚ್. ಇದು ಒಂದು. ಎರಡನೇದು, ಇನ್ನೊಂದು ಅಂಕಿಅಂಶ ಕೊಟ್ಬಿಡೋಣ. ಏಷ್ಯಾ ಕಪ್ನಲ್ಲಿ ದಾಖಲೆಯ ಪ್ರಮಾಣಕ್ಕೆ ವೀಕ್ಷಣೆ ಮಾಡೋದು 19.5 ಕೋಟಿ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಪಂದ್ಯಗಳು. ಅದು ಕೂಡ ದಾಖಲೆ. ಉಳಿದ ಪಂದ್ಯಗಳಿಗಿಂತ ಅತಿ ಹೆಚ್ಚು ವೀಕ್ಷಣೆ ಕಂಡಂತಹ ಪಂದ್ಯ ಇದು. ಚಾಂಪಿಯನ್ಸ್ ಟ್ರೋಫಿಯಲ್ಲೂ ಕೂಡ ಅಷ್ಟೇ, ಉಳಿದ ಪಂದ್ಯಗಳಿಗಿಂತ ಭಾರತ ಮತ್ತು ಪಾಕಿಸ್ತಾನದ ಪಂದ್ಯವೇ ಅತಿ ಹೆಚ್ಚು ವೀಕ್ಷಣೆಯನ್ನು ಕಂಡಿತ್ತು. ಇದ್ರ ಜೊತೆಗೆ
ಮಹಿಳೆಯರ ಏಕದಿನ ವಿಶ್ವಕಪ್ನಲ್ಲಿ ಭಾರತ ಮತ್ತು ಪಾಕಿಸ್ತಾನ ಮುಖಾಮುಖಿಯಾಗಿತ್ತು ಕಳೆದ ವರ್ಷ. ಅದರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಪಂದ್ಯವನ್ನ ಸುಮಾರು 28.4 ದಶಲಕ್ಷ ಮಂದಿ ವೀಕ್ಷಣೆ ಮಾಡಿದರು. 187 ಕೋಟಿ ನಿಮಿಷಗಳ ವೀಕ್ಷಣೆ ಆಗಿದೆ. ಅದು ಕೂಡ ದಾಖಲೆ. ಇಡೀ ಸರಣಿಯಲ್ಲಿ ಉಳಿದ ಪಂದ್ಯಗಳು ಒಂದು ಕಡೆ ಆದ್ರೆ ಭಾರತ ಪಾಕಿಸ್ತಾನ ಮಹಿಳೆಯರ ಕ್ರಿಕೆಟ್ ಪಂದ್ಯ ಒಂದು ಲೆವೆಲ್ಗೆ ವೀಕ್ಷಣೆ ಆಯಿತು. ಸೊ ಸಹಜವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ರೆವಿನ್ಯೂ ಜಾಹೀರಾತುದಾರರಿಗೆ ಜಾಹೀರಾತು ಬೇಡಿಕೆ ಜಾಸ್ತಿ ಇರುತ್ತೆ. ಬ್ರಾಡ್ಕಾಸ್ಟರ್ಸ್ ಯಾರು ಪ್ರಸಾರವನ್ನ ಮಾಡ್ತಾರೆ ಅವರಿಗೆ ಆದಾಯ ಜಾಸ್ತಿ ಇರುತ್ತೆ. ICCಗೆ ಆದಾಯ ಜಾಸ್ತಿ ಹೋಗುತ್ತೆ. ಆ ಆದಾಯದ ಕಾರಣಕ್ಕೋಸ್ಕರ ಪಾಕಿಸ್ತಾನಕ್ಕೂ ಆದಾಯ ಜಾಸ್ತಿ ಹೋಗುತ್ತೆ, BCCIಗೂ ಕೂಡ ಆದಾಯ ಜಾಸ್ತಿ ಹೋಗುತ್ತೆ. 200ರಿಂದ 300 ಕೋಟಿ ರೂಪಾಯಿ ಆದಾಯ ಪಾಕಿಸ್ತಾನಕ್ಕೆ ಹೋಗುವಂಥದ್ದು ಈ ಒಂದು ಸರಣಿಯಿಂದ. ಬಟ್ ವಿಚಿತ್ರ ಅಂತ ಅನಿಸಿದ್ದು ಏನು ಅಂತ ಹೇಳಿದ್ರೆ, ಭಾರತದ ಜೊತೆಗೆ ಕ್ರಿಕೆಟ್ ಆಡಲ್ಲ ನಾವು ICC ಆಯೋಜಿತ ಸರಣಿಗಳಲ್ಲಿ ಅಂತ ಹೇಳಿ ನಿರ್ಧಾರ ಕೈಗೊಳ್ಳಬೇಕಾಗಿದ್ದು ಪಾಕಿಸ್ತಾನ ಅಲ್ಲ, ಬದಲಿಗೆ ಭಾರತ. ಅಂದ್ರೆ ನಾವು ನಿರ್ಧಾರವನ್ನ ತೆಗೆದುಕೊಳ್ಬೇಕಿತ್ತು. ನಾವು ಬೈಲೇಟರಲ್ ಸೀರೀಸ್ ಅನ್ನು ಆಡಲ್ಲ, ಪಾಕಿಸ್ತಾನದ ಜೊತೆಗೆ ಯಾವುದೇ ಸರಣಿಗಳಲ್ಲಿ ನಾವು ಪಾಕಿಸ್ತಾನದವರ ಜೊತೆಗೆ ಮುಖಾಮುಖಿ ಆಗಲ್ಲ ಅಂತ ಹೇಳಿ ನಾವು ಘೋಷಣೆಯನ್ನ ಮಾಡಬೇಕಿತ್ತು. ಕ್ವಾರ್ಟರ್ ಫೈನಲ್, ಸೆಮಿಫೈನಲ್, ಫೈನಲ್ ಬಿಟ್ಬಿಡಿ, ಉಳಿದ ಗ್ರೂಪ್ ಪಂದ್ಯಗಳಿದಾವಲ್ಲ ಆ ಪಂದ್ಯಗಳಲ್ಲಿ ನಾವು ಆಡಲ್ಲ ಅವ್ರ ಜೊತೆಗೆ. ಅವ್ರು A ಗ್ರೂಪ್ ಅಲ್ಲಿ ಇದ್ರೆ ನಾವು B ಗ್ರೂಪ್ ಅಲ್ಲಿ ಇರ್ತೀವಿ, ನಾವು B ಗ್ರೂಪ್ ಅಲ್ಲಿ ಇದ್ರೆ ಅವ್ರು A ಗ್ರೂಪ್ ಅಲ್ಲಿ ಇರ್ಲಿ ಅಂತ ಹೇಳಿ ನಾವು ಹೇಳಬೇಕಿತ್ತು ಅದನ್ನ. ಭಾರತೀಯರಾಗಿ ನಾವು ಹೇಳಬೇಕಿತ್ತು, BCCI ಹೇಳಬೇಕಿತ್ತು. ನಾವು ಹೇಳಕ್ಕಾಗಲ್ಲ, ಕಾಮನ್ ಕ್ರಿಕೆಟ್ ವೀಕ್ಷಕರು ಹೇಳಕ್ಕಾಗಲ್ಲ, ಇದನ್ನ BCCI ಹೇಳಬೇಕಿತ್ತು. BCCI ಅಧ್ಯಕ್ಷ ಯಾರಾಗಿದ್ರು? ಜೈ ಶಾ, ಅಮಿತ್ ಶಾ ಮಗ. ಈಗ ICC ಅಧ್ಯಕ್ಷ ಯಾರು? ಜೈ ಶಾ, ಅಮಿತ್ ಶಾ ಮಗ. ಅಮಿತ್ ಶಾ ಯಾರು? ಈ ದೇಶದ ಅತ್ಯಂತ ದೊಡ್ಡ ದೇಶಭಕ್ತರ ಪಕ್ಷ. ಮಾತೆತ್ತಿದ್ರೆ ಬೇರೆಯವರ ದೇಶಭಕ್ತಿಯನ್ನ ಪ್ರಶ್ನೆ ಮಾಡುವಂತಹ ಪಕ್ಷದ ನಾಯಕ, ನಂಬರ್ 2 ನಾಯಕ ಅಮಿತ್ ಶಾ. ಜೊತೆಗೆ ಈ ದೇಶದ ಆಂತರಿಕ ಭದ್ರತೆಯ ಜವಾಬ್ದಾರಿಯನ್ನು ಹೊತ್ತಿರುವಂತಹ ವ್ಯಕ್ತಿ, ಕೇಂದ್ರ ಗೃಹ ಸಚಿವರು, ನರೇಂದ್ರ ಮೋದಿ ಅವರ ಖಾಸ ಆಪ್ತರು, ನಂಬರ್ 2. ಅಮಿತ್ ಶಾ ಮಾತನ್ನ ಕೇಳದೆ ನರೇಂದ್ರ ಮೋದಿ ಒಂದು ಹೆಜ್ಜೆ ಕೂಡ ಇಡಲ್ಲ, ಅಷ್ಟರ ಮಟ್ಟಿಗೆ ಅವರ ದೋಸ್ತಿ ಇದೆ. ಹೀಗಿರ್ಬೇಕಾದ್ರೆ ಯಾರು ನಿರ್ಧಾರವನ್ನು ಕೈಗೊಳ್ಳಬೇಕಿತ್ತು? ನಾವು ನಿರ್ಧಾರವನ್ನು ಕೈಗೊಳ್ಳಬೇಕಿತ್ತು. ನಾವು ಆಡಲ್ಲ, ಚಾಂಪಿಯನ್ಸ್ ಟ್ರೋಫಿಯಲ್ಲೂ ನಾವು ಆಡಲ್ಲ ಪಾಕಿಸ್ತಾನ ಜೊತೆಗೆ, ಲೀಗ್ ಮ್ಯಾಚ್ ಅಲ್ಲಿ, ಏಷ್ಯಾ ಕಪ್ ಅಲ್ಲೂ ಆಡಲ್ಲ, T20 ವಿಶ್ವಕಪ್ನಲ್ಲೂ ಆಡಲ್ಲ, ODIನಲ್ಲೂ ಆಡಲ್ಲ, ಅಂಡರ್ 19ನಲ್ಲೂ ಆಡಲ್ಲ, ಮಹಿಳೆಯರ ವಿಶ್ವಕಪ್ನಲ್ಲಿ. ಅವರನ್ನ ಬೇರೆ ಹಾಕಿ ನಮ್ಮನ್ನು ಬೇರೆ ಹಾಕಿ, ಅವ್ರು ಬೇರೆ ಗ್ರೂಪ್ನಲ್ಲಿರಲಿ, ನಾವು ಬೇರೆ ಗ್ರೂಪ್ನಲ್ಲಿ ಇರ್ತೀವಿ. ಇನ್ ಕೇಸ್ ಅವ್ರೇನಾದ್ರೂ ವಿನ್ ಆಗಿ ಸೆಮಿಫೈನಲ್ಗೋ, ಕ್ವಾರ್ಟರ್ ಫೈನಲ್ಗೋ, ಫೈನಲ್ಗೆ ಏನಾದ್ರು ಬಂದ್ರೆ ಅಲ್ಲಿ ಆಡ್ತೀವಿ, ಬೇಕಾದ್ರೆ ಅಲ್ಲಿ ಆಡೋದು. ಆದ್ರೆ ಗ್ರೂಪ್ ಪಂದ್ಯಗಳಲ್ಲಿ ನಾವು ಆಡಲ್ಲ ಅಂತ ಹೇಳಿ ನಾವು ಹೇಳಬೇಕಿತ್ತು, ಪಾಕಿಸ್ತಾನ ಅಲ್ಲ. ಆದ್ರೆ ಎಂಥ ವಿಚಿತ್ರ ನೋಡಿ, ಅವ್ರು ಹೇಳೋದು. ಅದು ಮೊದಲೇ ನಜ್ಜುಗುಜ್ಜಾಗಿರುವಂತಹ ದೇಶ. ಆ ಕ್ರಿಕೆಟ್ ಮಂಡಳಿ ನಷ್ಟದಲ್ಲಿದೆ. ಆದಾಗ್ಯೂ ಕೂಡ ಒತ್ತಡ ತಂತ್ರವನ್ನ ತರಲಿಕ್ಕೆ ಅವರು ಬಹಿಷ್ಕಾರವನ್ನು ಹಾಕಿದ್ದಾರೆ. ಈಗ ICC ಹೇಳ್ತಾ ಇದೆಯಂತೆ, ICC ಅಂದ್ರೆ ಜೈ ಶಾ ಅದರ ಅಧ್ಯಕ್ಷ. ICC ಹೇಳ್ತಾ ಇದೆಯಂತೆ, ಒಂದು ವೇಳೆ ಪಾಕಿಸ್ತಾನದವರು ಭಾರತದ ಜೊತೆಗೆ ಕ್ರಿಕೆಟ್ ಆಡ್ಲಿಲ್ಲ T20 ವಿಶ್ವಕಪ್ನಲ್ಲಿ ಫೆಬ್ರವರಿ 15ಕ್ಕೆ ಅಂತ ಹೇಳಿದ್ರೆ, ಪಾಕಿಸ್ತಾನಕ್ಕೆ ಉಳಿದ ಸೀರೀಸ್ಗಳಲ್ಲೂ ಕೂಡ ನಾವು ನಿಷೇಧವನ್ನು ಹೇಳ್ತೀವಿ. ಜೊತೆಗೆ ಪಾಕಿಸ್ತಾನದ IPL ಇದೆಯಲ್ಲ ಅಲ್ಲಿ, ಜೊತೆಗೆ ಪಾಕಿಸ್ತಾನದ PSL ಇದೆಯಲ್ಲ, ಪಾಕಿಸ್ತಾನ ಸೂಪರ್ ಲೀಗ್, ಆ ಸೂಪರ್ ಲೀಗ್ ನಲ್ಲಿ ಇತರೆ ದೇಶಗಳ ಕ್ರಿಕೆಟ್ ಆಟಗಾರರು ಆಡಬಾರ್ದು ಅಂತ ಹೇಳಿ ನಾವು ಸೂಚನೆಯನ್ನು ಕೊಡ್ತೀವಿ ಅಂತ ಹೇಳಿ. ಅದಲ್ಲ, ನಾವು ಹೇಳಬೇಕು, ನಾವು ನಿಮ್ ಜೊತೆ ಆಡಲ್ಲ ಅಂತ. ನಾವು ನಿಮ್ ಜೊತೆ ಆಡಲ್ಲ ಅಂತ ಹೇಳಿ ನಾವು ಹೇಳಬೇಕು, ಅವ್ರು ಹೇಳೋದಲ್ಲ. ತೀರಾ ವಿಚಿತ್ರ ಇನ್ನೊಂದೇನು ಅಂತ ಹೇಳಿದ್ರೆ, 2023ರಲ್ಲಿ ಏಕದಿನ ವಿಶ್ವಕಪ್ನಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಜೊತೆಗಿನ ಪಂದ್ಯ ಆಯೋಜನೆ ಆಗಿದ್ದು ಗುಜರಾತ್ನಲ್ಲಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹೆಸರಿರುವಂತಹ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ 20-40 ಸಾವಿರಕ್ಕೆ ಟಿಕೆಟ್ ಬಿಕರಿ ಆಯ್ತಲ್ಲಿ. ಒಂದ್ ಕಡೆ ದೇಶಭಕ್ತಿ, ಇನ್ನೊಂದು ಕಡೆ
ಅದೇ ಸ್ಟೇಡಿಯಂನಲ್ಲಿ ಕರೆದುಕೊಂಡು, ದೊಡ್ಡ ಸ್ಟೇಡಿಯಂ, ದೇಶದ ಅತ್ಯಂತ ದೊಡ್ಡ ಸ್ಟೇಡಿಯಂ ಈಗ ಅದು, ನರೇಂದ್ರ ಮೋದಿ ಸ್ಟೇಡಿಯಂ, ಅಲ್ಲಿ ಹೋಗಿ ಪಾಕಿಸ್ತಾನ ಭಾರತದ ಜೊತೆಗಿನ ಪಂದ್ಯವನ್ನ ಆಯೋಜನೆ ಮಾಡಿದ್ರು. ಒಂದು ಕಡೆ ದೇಶಭಕ್ತಿಯ ಪಾಠ ಮಾಡ್ತಾರೆ ನೋಡಿ. ಅನುರಾಗ್ ಠಾಕೂರ್ BCCI ಉಪಾಧ್ಯಕ್ಷರಾಗಿದ್ದಂಥವರು, ಕೇಂದ್ರ ಸಚಿವರು, ಇವರಿಗೆ ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಮಾಧ್ಯಮದವರು ಕಳೆದ ವರ್ಷ. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತ ಮತ್ತು ಪಾಕಿಸ್ತಾನ ಪಂದ್ಯ ಯಾಕೆ ನಡಿಬೇಕು ಅಂತ ಕೇಳ್ತಾರೆ, ಯಾಕೆ ಭಾರತ ಬಹಿಷ್ಕಾರವನ್ನು ಹಾಕಬಾರ್ದು ಅಂತ ಹೇಳಿ. ಆಗ ಅವ್ರು ಹೇಳ್ತಾರೆ, ನೋಡಿ, ಒಂದು ವೇಳೆ ಭಾರತ ಏನಾದ್ರು ಪಾಕಿಸ್ತಾನ ಜೊತೆಗೆ ಆಡಲ್ಲ ಅಂತೇಳಿ ಬಹಿಷ್ಕಾರವನ್ನು ಹಾಕ್ಬಿಟ್ರೆ ನಮಗೆ 2 ಪಾಯಿಂಟ್ ಕಮ್ಮಿ ಆಗುತ್ತೆ ಮ್ಯಾಚ್ ನಲ್ಲಿ, ಇಡೀ ಸೀರೀಸ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ, ನಮಗೆ ನಾವು ತೊಂದರೆ ಆಗುತ್ತೆ ಟೀಮ್ ಇಂಡಿಯಾಕ್ಕೆ ಅಂತ. ದೇಶದ ಹಿತಾಸಕ್ತಿ ಮುಖ್ಯನಾ, ಇಲ್ಲ ICC ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಪಾಕಿಸ್ತಾನ ಜೊತೆಗೆ ಕ್ರಿಕೆಟ್ ಆಡದ ಕಾರಣಕ್ಕೋಸ್ಕರ 2 ಪಾಯಿಂಟ್ ಮುಖ್ಯನಾ ನಮಗೆ? ಇದು ಬಿಜೆಪಿ ಅವರು ಹೇಳ್ತಾ ಇರುವಂತದ್ದು. ಇದನ್ನ ಬೇರೆಯವರು ಏನಾದ್ರೂ ಹೇಳದಿದ್ರೆ ಇಷ್ಟೊತ್ತಿಗೆ ಬಿಜೆಪಿಯ ಸೋಷಿಯಲ್ ಮೀಡಿಯಾದಲ್ಲಿ ಪುಂಖಾನುಪುಂಖವಾಗಿ ಟನ್ಗಟ್ಲೆ ಪೋಸ್ಟರ್ಗಳು ಬರ್ತಾ ಇದ್ವು. ಈ ರೀತಿ ಹೇಳಿದ್ರು, ಇವರು ದೇಶಭಕ್ತರಲ್ಲ, ಇವರು ಪಾಕಿಸ್ತಾನ ಜೊತೆಗೆ ಕೈ ಜೋಡಿಸಿದ್ದಾರೆ ಅಂತ ಹೇಳಿ ಪುಂಖಾನುಪುಂಖವಾಗಿ ಬರ್ತಾ ಇತ್ತು. ಇದು ಬಿಜೆಪಿ ನಾಯಕರು ಹೇಳ್ತಾ ಇರುವಂತದ್ದು. ಸೊ ದೇಶಭಕ್ತಿ ಪಾಠ ಇದೆಯಲ್ಲ, ಅದು ನಿಮಗೆ ಜನಸಾಮಾನ್ಯರಿಗೆ ಇದೆಲ್ಲ ದುಡ್ಡಿನ ವ್ಯವಹಾರಗಳು. ಹಾಗಾಗಿ ಹೇಳ್ತಾ ಇರುವಂತದ್ದು, ಪಾಕಿಸ್ತಾನ ಬಹಿಷ್ಕಾರ ಹಾಕುವಂಥದ್ದಲ್ಲ, ನಾವೇ ಹೇಳಬೇಕು, ಎದೆ ಮುಟ್ಕೊಂಡು ಎದೆ ತಟ್ಕೊಂಡು ಹೇಳಬೇಕು. ನಿಮ್ಮಂತ ಅಯೋಗ್ಯರ ಜೊತೆಗೆ, ನಿಮ್ಮಂತಹ ವಿಷ ಜಂತುಗಳ ಜೊತೆಗೆ ನಾವು ಕ್ರಿಕೆಟ್ ಆಡಲ್ಲ, ಅದು ಬೈಲೇಟ್ರಲ್ ಸೀರೀಸು ಆಡಲ್ಲ, ICC ಆಯೋಜನೆ ಮಾಡುವ ಪಂದ್ಯ ಸರಣಿಗಳಲ್ಲೂ ನಾವು ನಿಮ್ ಜೊತೆಗೆ ಆಡಲ್ಲ, ಮೈದಾನಕ್ಕೆ ಇಳಿಯಲ್ಲ ಅಂತ ಹೇಳಿ ನಾವು ಹೇಳಬೇಕು. ಎದೆ ಮುಟ್ಕೊಂಡು ಎದೆ ತಟ್ಕೊಂಡು ಹೇಳಬೇಕು. ಅದನ್ನ ಮಾಡಲ್ಲ ನಮ್ಮವರು. ಯಾಕಂದ್ರೆ ದುಡ್ಡು ಹೋಗುತ್ತಲ್ಲ, 38.5% ರೆವಿನ್ಯೂ ಬರುತ್ತಲ್ಲ, ನಷ್ಟ ಆಗತ್ತೆ. ದುಡ್ಡು ಮುಖ್ಯ. ಜನಸಾಮಾನ್ಯರಿಗೆ ದೇಶಭಕ್ತಿ, ದೊಡ್ಡವರ ಮಕ್ಕಳಿಗೆ ದುಡ್ಡೇ ಮುಖ್ಯ ಅಷ್ಟೇ.